ಎಸ್ಎಸ್ಬಿಎಂ ಹೈಸ್ಕೂಲ್ ಹಂದಿಗನೂರು ಶಾಲೆಯ ಆವರಣದಲ್ಲಿ ಗ್ರಾಮದ ಎಲ್ಲಾ ಶಾಲೆಗಳ ಮಕ್ಕಳಿಗೆ ಸಿಎಸ್ ಮರಡಿಹಳ್ಳಿ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಯೋಗ ಗುರುಗಳಾದ ಮಹೇಶ್ ಪಾಟೀಲ್ ಅವರು ಎಲ್ಲ ಮಕ್ಕಳಿಗೆ ಯೋಗದ ತರಬೇತಿಯನ್ನ ನೀಡಿದ್ರು. ಪಾದವನ್ನು ಪೂರ್ಣ ನೆಲಕ್ಕೆ ಸತ್ರೆ ಕತ್ತು ಒಳಗಡೆ ಹಾಕಿ 9 ಪುನರಪಿ ಶಶಂಕಾಸನ. ಮತ್ತೆ ಮರಳಿ ಶಶಂಕಾಸನಕ್ಕೆ ಬನ್ನಿ. 10 ಏಕಪಾದ ಪ್ರಸರಣಾಸನ. ರೈಟ್ ಲೆಗ್ ಅನ್ನ ಮುಂದೆ ತಗೋ, 2 ಕೈಗಳ ಮಧ್ಯದಲ್ಲಿ ಒಂದೇ ಸರಿ ಎತ್ತಿಟ್ಕೊಂಡ್ಬಿಡ್ಬೇಕು ಮುಂದೆ. ಗುಡ್. 11 ಪಾದಸ್ಥಾಸನ. ಎಕ್ಸೈಲ್. ಉಸಿರು ಬಿಡ್ತಾ ಇನ್ನೊಂದು ಕಾಲನ್ನು ಮುಂದೆ ತಗೊಳ್ಳಿ. 2 ಪಾದಗಳು ಕೂಡಬೇಕು, ಮಂಡಿ ನೇರ ಇರಲಿ. 12 ಊರ್ಧ್ವಸ್ಥಾಸನ. ನಮಸ್ಕಾರ ಸ್ಥಿತಿ. ಒಂದು ಸುತ್ತು ಕಂಪ್ಲೀಟ್ ಆಯ್ತು. ಕೊನೆಯದಾಗಿ ಇನ್ನೊಂದು ಸುತ್ತನ ಮಾಡಿ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೆವಿ ಮೇಲ್ಮುರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮುಖ್ಯ ಶಿಕ್ಷಕರು ಮಾತನಾಡಿ, ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪ್ರತಿ ವರ್ಷ ಜೂನ್ 21ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಯೋಗವು ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದ್ದು, ದೈಹಿಕ, ಮಾನಸಿಕ ಹಾಗೂ ಆರೋಗ್ಯವನ್ನ ವೃದ್ಧಿಸುವ ಒಂದು ಶ್ರೇಷ್ಠ ಸಾಧನೆಯಾಗಿದೆ ಎಂದರು. ಇತಿಹಾಸವನ್ನು ತೆಗೆದು ನೋಡಿದಾಗ, ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಭಾರತ ದೇಶ ಋಷಿ ಮುನಿಗಳ ನಾಡು. ಈ ಋಷಿ ಮುನಿಗಳ ನಾಡಿನಲ್ಲಿ ಈ ಭಾರತ ಯೋಗ ಶ್ರೇಷ್ಠ. ಜಗತ್ತಿನಲ್ಲಿ ಯೋಗ ಹುಟ್ಟಿದ್ದು ಭಾರತದಲ್ಲಿ. ಮತ್ತೆ ನೀವು ಈ ಯೋಗ ದಿನವನ್ನು ಇವತ್ತು ಒಂದೇ ದಿನ ಆಚರಿಸಿಬಿಡೋದಲ್ಲ. ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು, ವಿಶ್ವಶ್ರೇಷ್ಠ ಯೋಗ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಮೋದಿಜಿ ಅವರನ್ನ ನಾವು ಮನದಲ್ಲಿ ಸ್ಮರಿಸಬೇಕು. ಯಾಕಂದ್ರೆ ಅಂತ ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಈ ಯೋಗವನ್ನ ವಿಶ್ವಕ್ಕೆ ಭಾರತ ಶ್ರೇಷ್ಠ ಗುರುವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀ ಮೋದಿಜಿ ಅವರಿಗೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಯೋಗ ಗುರುವಾಗಿ ಅವರು ಬರೀ ಭಾಷಣ ಮಾಡೋದಿಲ್ಲ, ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ಇತರರಿಗೆ ಮಾದರಿಯಾಗಿ ಮಾಡಿ ಇಡೀ ಪ್ರಪಂಚ ಭಾರತ ದೇಶವನ್ನ ನೋಡುವಂತೆ ಮಾಡಿದವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಯೋಗ ಅಂತಕ್ಕಂಥ ವಿಚಾರವಾಗಿ ಬಂದಾಗ ನಮಗೆ ಯೋಗ ಏನಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಯೋಗ ಒಂದೇ ದಿವಸ ಮಾಡಿಬಿಡೋದಲ್ಲ. ಇಂದಿನ ವೇಗದ ಜೀವನದಲ್ಲಿ ಯೋಗವು ಮಾನಸಿಕ ನೆಮ್ಮದಿ, ದೈಹಿಕ ಕ್ಷಮತೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ. ಯೋಗಾಭ್ಯಾಸದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ಆರೋಗ್ಯಕರ ಜೀವನವನ್ನ ನಡೆಸಲು ಪ್ರೇರಣೆಯನ್ನ ದೊರೆಯುತ್ತದೆ. ಈ ಸಂದರ್ಭದಲ್ಲಿ ಹಂದಿಗನೂರು ಎಲ್ಲಾ ಶಾಲೆಗಳ ಪ್ರಧಾನ ಗುರುಗಳು, ಸಹ ಶಿಕ್ಷಕರು ಮತ್ತು ಶಿಕ್ಷಕಿಯರು, ಕರ್ನಾಟಕ ರಕ್ಷಣಾ ವೇದಿಕೆ ಹಂದಿಗನೂರು ಗ್ರಾಮ ಘಟಕದ ಅಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.